ವಿಪರೀತ ಚಳಿ ಇದೆ, ಶೀತ ಗಾಳಿ ಬೀಸ್ತಾ ಇದೆ. ಪರಿಣಾಮ ಇಡೀ ಕರ್ನಾಟಕನೇ ನಡುಗ್ತಾ ಇದೆ. ಜನರು ಅಕ್ಷರಶಃ ಚಳಿಯಿಂದಾಗಿ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. 17 ಜಿಲ್ಲೆಗಳಲ್ಲಿ ಶೀತ ಗಾಳಿಯ ಮುನ್ಸೂಚನೆ ಇದೆ. ತಾಪಮಾನ ಕುಸಿತಾ ಇದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಜನ ಪರಿತಪಿಸ್ತಾ ಇದ್ದಾರೆ. ಈ ಚಳಿಯಿಂದಾಗಿ ಹೊರಗಡೆ ಬರಂಗಿಲ್ಲ, ಮನೆ ಒಳಗಿದ್ರೂ ಕೂಡ ಈ ಚಳಿಯ ಕಾಟ ಇದೆ. ತಾಪಮಾನ ಕುಸಿತದಿಂದಾಗಿ ಬೆಂಗಳೂರಂತೂ ಗಡಗಡ ಅಂತ ಇದೆ. ದಟ್ಟ ಮಂಜು ಆವರಿಸಿದೆ. ರಣಭೀಕರ ಚಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ಮತ್ತಷ್ಟು ಭೀಕರವಾಗುತ್ತೆ ಈ ಚಳಿ ಅಂತ ಹೇಳಿ ಮುನ್ಸೂಚನೆ ಇದೆ. 17 ಜಿಲ್ಲೆಗಳಲ್ಲಿ ಭಾರೀ ಚಳಿಯ ಮುನ್ಸೂಚನೆಯನ್ನ ಆಲ್ರೆಡಿ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಮತ್ತೆ ವಯಸ್ಸಾದವರಿಗೆ ಕಷ್ಟ ಆಗುತ್ತೆ. ಮತ್ತೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆ ಯಾರ್ಯಾರಿಗೆ ಕಾಡುತ್ತೆ, ಈ ಅಸ್ತಮಾ ಇರ್ಬೋದು, ಉಸಿರಾಟ ಸಮಸ್ಯೆ ಇರ್ಬೋದು, ಬೇಗ ಕೋಲ್ಡ್ ಆಗೋದಿರ್ಬೋದು, ಇಂಥವ್ರಿಗೆ ಈಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅನಾರೋಗ್ಯಕ್ಕೂ ಕೂಡ ತುತ್ತಾಗ್ತಾ ಇದ್ದಾರೆ. ಭೀಕರ ಚಳಿಗೆ 17 ಜಿಲ್ಲೆಗಳಲ್ಲಿ ಜನ ತತ್ತರಿಸಿ ಹೋಗ್ತಾರೆ. ಇನ್ನು 48 ಗಂಟೆಗಳ ನಂತರ ಈ ಚಳಿ ಮತ್ತಷ್ಟು ಭೀಕರ ಸ್ವರೂಪವನ್ನ ತಾಳುತ್ತೆ. ಅಂದ್ರೆ ತಾಪಮಾನ ಇನ್ನಷ್ಟು ಕುಸಿಯುತ್ತೆ ಅಂತ ಹೇಳಿ ಮುನ್ಸೂಚನೆ ಇದೆ. ಕೋಲ್ಡೆಸ್ಟ್ ಇದೆ, ಬಟ್ ನಾರ್ಮಲ್ ಆಗಿ ನವೆಂಬರು, ಡಿಸೆಂಬರು, ಜನವರಿವರೆಗೂ ಇರುತ್ತೆ ನಾರ್ಮಲ್ ಕೋಲ್ಡೆಸ್ಟ್. ಬಟ್ ಈ ಸಲ ಹೆಚ್ಚಿಗೆ ಜಾಸ್ತಿ ಇದೆ. ಬಟ್ ನಾವು 40 ವರ್ಷದಿಂದ ಬರ್ತಾ ಇದ್ದೀವಿ, ಅಭ್ಯಾಸ ಆಗೋಗಿದೆ. ಎಷ್ಟೇ ಥಂಡಿ ಇದ್ರೂ ಅಭ್ಯಾಸ ಆಗೋಗಿದೆ. ಬರ್ತೀವಿ, ರೆಗ್ಯುಲರ್ ಆಗಿ ಬರ್ತೀವಿ. ಈಗ ಮನೇಲಿ ಇದ್ರೇನಾಗುತ್ತೆ, ಕೋಲ್ಡೆಸ್ಟ್ ಇರೋಣ ಆಚೆ ಬರೋದು ಬೇಡ ಅಂತ. ಆ್ಯಕ್ಚುಲಿ ಬರಬೇಕು. ಬಂದರೆ ನಿಮ್ಗೆ ಏನಾಗುತ್ತೆ, ಏಜ್ ಈಸ್ ನೋ ಬಾರ್. ನಮಗೆ ಬಾಡಿ ಫಿಟ್ನೆಸ್ ಇಂಪಾರ್ಟೆಂಟು. ನಮಗಿನ್ನ ಜಾಸ್ತಿ ಎನರ್ಜಿ ಜಾಸ್ತಿ ಆಗುತ್ತೆ. ದಟ್ ಈಸ್ ತುಂಬ ಇಂಪಾರ್ಟೆಂಟ್. ವಾತಾವರಣ ಏನು ಭಾಳ ಚಳಿ ಇದೆ ಮೇಡಮ್. ಇವಾಗ ಬತ್ತ 2-3 ದಿವಸದಿಂದ ಈಚೆ ತುಂಬ ಓವರು. ನಾವೇ ಬೆಳಗ್ಗೆ 6 ಗಂಟೆಗೆ ಬರ್ತಿದ್ದವರು ಇವಾಗ 7:30-8 ಗಂಟೆಗೆ ಬರ್ತಾ ಇದ್ದೀವಿ. ಇವಾಗ ಚಳಿ ಮಾತ್ರ ತುಂಬ ಜೋರಾಗದೆ. ಇಲ್ಲ ಸದ್ಯಕ್ಕಂತ ಏನಿಲ್ಲ, ಅದಕ್ಕೆ ನಾವು ಮಾತ್ರ ಎಲ್ಲ ಬಂದೋಬಸ್ತ್ ಮಾಡಿಕೊಂಡೇ ಬರ್ತೀವಿ. ಡೈಲಿ ಬೆಳಗ್ಗೆ 6:30ಗೆಲ್ಲ ಇಲ್ಲಿ ಇರ್ತಿದ್ದವರು ಇವಾಗ 7-7:30ಗೆ ಬರ್ತಾ ಇದ್ದೀವಿ. ಏನು ಈ ಹಿಮ ಭಾಳ ಜೋರಾಗಿ ಬೀಳ್ತಾ ಇರ್ತದೆ. ಈ ಸರಿ ಸ್ವಲ್ಪ ಜಾಸ್ತಿ ಇದೆ ಚಳಿ ಬೆಳಗ್ಗೆ ಹೊತ್ತು. ಬಟ್ ಬೆಂಗಳೂರು ಇದ್ದಿದ್ದೇ ಮುಂಚೆ ಎಲ್ಲ ಚಳಿ ಈ ತರನೇ. ಮಧ್ಯದಲ್ಲಿ ಚಳಿ ಇರ್ತಿರ್ಲಿಲ್ಲ. ಇದು ಚಳಿ ಅಂದ್ರೆ ಇದೆ, ಇಷ್ಟು ಚಳಿ ಇರುತ್ತೆ ಯಾವಾಗ್ಲೂ ಬೆಂಗಳೂರಿನಲ್ಲಿ. ಸೊ ಚೆನ್ನಾಗಿರುತ್ತೆ ಚಳಿಗೆ. ಯಾಕಂದ್ರೆ ಒಂದೊಂದು ವೆದರ್ ಒಂದೊಂದ್ ತರ ಇರುತ್ತಲ್ಲ, ಅದರಿಂದ ಇದಕ್ಕೂ ನಾವು ಅಡ್ಜಸ್ಟ್ ಆಗ್ಬೇಕು. ಬೇರೆಬಲ್ ಚಳಿನೇ ಇದೆ ಕಂಪೇರ್ ಮಾಡಿದ್ರೆ ಬೇರೆ ಇದಕ್ಕಿಂತ. ಬೆಂಗಳೂರ್ದು ವಾಪಸ್ ಚಳಿ ಕಾಣ್ತಾ ಇದೆ. ತುಂಬಾ ಒಂದು 20-30 ವರ್ಷದ ಮುಂಚೆ ಈ ತರ ಚಳಿ ಇರುತ್ತೆ. ಕೋಲ್ಡೆಸ್ಟ್ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯಲ್ಲಿ ರಣ ಕೊರೆಯುವಂತ ಚಳಿಗೆ ಜನರು ಹೈರಾಣ ಆಗ್ಬಿಟ್ಟಿದ್ದಾರೆ. ಮಾಗಡಿ ಪಟ್ಟಣದಲ್ಲಿ ರಣ ಚಳಿಗೆ ಜನಜೀವನ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಬೆಟ್ಟ ಗುಡ್ಡಗಳಿಂದ ಆವರಿಸಿಕೊಂಡಿದೆ ಮಾಗಡಿ ಪಟ್ಟಣ. ಪಟ್ಟಣದ ತಿರುಮಲೆ, ಹೊಸಪೇಟೆ, ಕಲ್ಯಾ ಗೇಟ್, ಗಾಂಧಿ ಸರ್ಕಲ್ ಬಹುತೇಕ ಕಡೆ ದಟ್ಟ ಮಂಜು ಆವರಿಸಿದೆ. ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀವಿ. ಮಾಗಡಿಯಲ್ಲಿ ಜನ ಚಳಿಗೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಇನ್ನು ಬೆಂಗಳೂರಲ್ಲಿ ತಾಪಮಾನ ಎಷ್ಟಿದೆ, ಇಲ್ಲಿನ ಜನ ಚಳಿ ಏನ್ ಹೇಳ್ತಾ ಇದ್ದಾರೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಪ್ರಗತಿ, ಚಳಿ ಅಂದ್ರೆ ತಾಪಮಾನ ಕುಸಿತ ಆಗ್ತಾ ಇದೆ, ಚಳಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ನೀವು ಆಲ್ರೆಡಿ ಒಂದಿಷ್ಟು ವಾಕಿಂಗ್ ಬಂದವ್ರು ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು ಫಿಟ್ನೆಸ್ ಅನ್ನೋದು ಇಂಪಾರ್ಟೆಂಟ್, ಮನೇಲಿದ್ರೆ ಇನ್ನೂ ಚಳಿ ಕಾಡುತ್ತೆ, ಹಂಗಾಗಿ ನಾವು ಹೊರಗಡೆ ಬರ್ತಾ ಇದೀವಿ ಅಂತ. ಸೊ ಈ ಚಳಿಗೆ ಬೆಂಗಳೂರು ಜನ ಏನ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಏನಾದ್ರೂ ಅನಾರೋಗ್ಯ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆಯಾ? ಶರ್ಮಿತಾ, ಹಲವರಲ್ಲಿ ಅನಾರೋಗ್ಯ ಸಮಸ್ಯೆ ಕಂಡು ಬರ್ತಾ ಇದೆ. ಅಂದ್ರೆ ವಯಸ್ಸಾದವರಲ್ಲಿ ನೆಗಡಿ ಆಗೋದು, ಕೆಮ್ಮಾಗೋದು, ಕೋಲ್ಡ್ ಆಗೋದು, ಈ ರೀತಿಯಾದಂತಹ ಆಸ್ಪತ್ರೆಗೆ ಹೋಗುತ್ತಾ ಇರುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಕಳೆದ ಶುಕ್ರವಾರದಿಂದಲೂ ಕೂಡ ಚಳಿಯ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇತ್ತು. ಆದ್ರೆ ನಿನ್ನೆಯಿಂದ ದಿಢೀರಾಗಿ ಏರಿಕೆ ಕಂಡಿರೋದ್ರಿಂದ ಒಂದೇ ಸಲ ವೆದರ್ ಅಲ್ಲಿ ಸ್ವಲ್ಪ ಚೇಂಜಸ್ ಆದಾಗ ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಸೊ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಸುಮಾರು 10% ಜನ ದಾಖಲಾಗುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ಆಸ್ಪತ್ರೆಯ ಮೂಲಗಳಿಂದ ಲಭ್ಯ ಆಗಿರುವಂತದ್ದು. ಸೊ ರಾಜ್ಯಾದ್ಯಂತ ಚಳಿಯ ಪ್ರಮಾಣ ಏರಿಕೆ ಆಗಿದೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಆದಷ್ಟು ಎಚ್ಚರದಿಂದ ಜಾಗೃತೆಯಿಂದ ಇರಬೇಕು ಅಂತ ವೈದ್ಯರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಬಿಸಿಲಿದ್ದಾಗ ಒಂದೇ ಸಲ ಚಳಿ ಬಂದ್ರೆ ಅಥವಾ ಬಿಸಿಲು ಚಳಿ ಇದೆರಡೂ ಕೂಡ ಮಿಕ್ಸ್ ಆದ್ರೆ ವೆದರ್ ಚೇಂಜ್ ಆಗ್ತಾ ಇದ್ದಾಗೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಚಳಿ ಇದ್ರೂ ಕೂಡ ಹಲವರು ವ್ಯಾಯಾಮ ಮಾಡ್ತಾರೆ, ವಾಕಿಂಗ್ ಹೋಗ್ತಾರೆ. ಇಂತಹ ಸಮಯದಲ್ಲಿ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ
ತುಂಬಾ ಜನ ಲಾಲ್ ಬಾಗ್ ಆಗ್ಲಿ, ಕಬ್ಬನ್ ಪಾರ್ಕ್ ಆಗ್ಲಿ ಅಥವಾ ರಸ್ತೆಗಳಲ್ಲಿ ಹಲವು ಕಡೆಯಲ್ಲಿ ವಾಕಿಂಗ್ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಆದಷ್ಟು ಬೆಚ್ಚಗಿನ ಉಡುಪನ್ನ ಧರಿಸಬೇಕು. ಜೊತೆಗೆ ಈ ಸಮಯದಲ್ಲಿ ಚಳಿ ಅಂತ ಹೇಳ್ಬಿಟ್ಟು ತುಂಬಾ ಜನ ನೀರು ಕುಡಿಯೋದನ್ನ ಕಡಿಮೆ ಮಾಡ್ಬಿಡ್ತಾರೆ. ಸೊ ನೀರು ಕುಡಿಯೋದನ್ನ ಮರಿಬಾರ್ದು. ಕೊನೆ ಪಕ್ಷ ಅಲ್ರಾಮ್ ಇಟ್ಕೊಂಡಾದ್ರೂ ನೀರು ಕುಡಿಲೇಬೇಕು. ಜೊತೆಗೆ ದೇಹವನ್ನ ಆದಷ್ಟು ನಾವು ಬೆಚ್ಚಗಿನ ಉಡುಪಿನೊಂದಿಗೆ ಕವರ್ ಮಾಡ್ಕೊಂಡಿರ್ಬೇಕು. ಜೊತೆಗೆ ಅರ್ಲಿ ಮಾರ್ನಿಂಗ್ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಕೆಲವರು 4 ಗಂಟೆ 5 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಅಂತವರೆಲ್ಲರೂ ಕೂಡ ಆದಷ್ಟು ಅವರ ಕಿವಿ ಭಾಗವನ್ನ ಕವರ್ ಮಾಡ್ಕೊಳ್ಳೋದು ಅಥವಾ ಸಾಧ್ಯ ಆದ್ರೆ ಒಂದಷ್ಟು ಬೆಚ್ಚಗಿನ ಉಡುಪನ್ನ ಧರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಈಗಾಗಲೇ ತಜ್ಞ ವೈದ್ಯರು ಕೂಡ ಕೊಟ್ಟಿರುವಂತದ್ದು. ಆಸ್ಪತ್ರೆಯ ಕದ ತಟ್ತಾ ಇರುವಂತಹವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಶೀತ, ನೆಗಡಿ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನ ಈ ಟೈಮಲ್ಲಿ ವಹಿಸಬೇಕು ಅಂತ ಹೇಳಿರೋದು. ಇನ್ನ 2 ರಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಇದೇ ರೀತಿಯಾದಂತಹ ವೆದರ್ ಇರುತ್ತೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಈಗ ವೈದ್ಯರು ಸೂಚನೆ ಕೊಟ್ಟಿರೋದು. ಹವಾಮಾನ ಇಲಾಖೆ ಕೂಡ ಅಲರ್ಟ್ ಆಗಿರುವಂತೆ ತಿಳಿಸಿರುವಂತದ್ದು. ಶರ್ಮಿತಾ, ಪ್ರಗತಿ, ಈಗ ಇಂಥ ಸಮಸ್ಯೆಗಳು ಬಂದಂತ ಟೈಮ್ನಲ್ಲಿ ವಲ್ನರಬಲ್ ಗ್ರೂಪ್ ಅಂತ ಇರುತ್ತೆ, ಎಸ್ಪೆಷಲಿ ಸಣ್ಣ ಮಕ್ಕಳು ಮತ್ತೆ ತುಂಬಾ ವಯಸ್ಸಾದವರು. ಸೊ ಹಾಗಾಗಿ ಅವ್ರ ಬಗ್ಗೆ ನಿಗಾ ಹೆಂಗಿಡಬೇಕು, ಕೇರ್ ಹೆಂಗ್ ತಗೋಬೇಕು, ಮತ್ತೆ ಈಗ ದೀರ್ಘಕಾಲದ ಉಸಿರಾಟ ಸಮಸ್ಯೆ ಇರ್ಬೋದು, ಅಸ್ತಮಾ ಇರ್ಬೋದು, ಒಟ್ಟಿನಲ್ಲಿ ಈ ತರ ಕ್ರಾನಿಕ್ ಡಿಸಾರ್ಡರ್ ಯಾರಿಗಿರುತ್ತೆ, ಸೊ ಅವ್ರು ಯಾವ ತರ ಕೇರ್ ತಗೋಬೇಕು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಶರ್ಮಿತಾ, ಅಂದ್ರೆ ನೀವೀಗ ಗಮನಿಸಿದ್ರೆ ಲಾಲ್ ಬಾಗ್ ಆಗ್ಲಿ ಅಥವಾ ಪ್ರಮುಖವಾದಂತಹ ಉದ್ಯಾನವನಗಳಲ್ಲೆಲ್ಲ ನೀವು ಗಮನಿಸಿದ್ರೆ ಜಾಸ್ತಿ ವಾಕ್ ಮಾಡುವಂತಹ ಜಾಗದಲ್ಲಿ ನಿಮ್ಗೆ ವಯಸ್ಸಾದವರೇ ಜಾಸ್ತಿ ಸಿಗ್ತಾರೆ. ಅಂದ್ರೆ ನಾನು ಕೂಡ ಸ್ವಲ್ಪ ಹೊತ್ತಿನ ಮುಂಚೆ ಒಬ್ಬರನ್ನ ಮಾತಾಡಿಸ್ತಾ ಇದ್ದೆ, ಅವರಿಗೆ ಬರೋಬ್ಬರಿ 96 ವರ್ಷ ಆಗಿದೆ. ಅವ್ರು ಇಲ್ಲಿ ವಾಕಿಂಗ್ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನ ನಂಬಲೇಬೇಕು. ಅಂದ್ರೆ ಅಷ್ಟು ವಯಸ್ಸಾಗಿರೋರು ಕೂಡ ಹೆಲ್ತ್ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಗ್ರತೆಯನ್ನ ವಹಿಸ್ತಾರೆ. ಜೊತೆಗೆ ಅವರು ಕೂಡ ಎಚ್ಚರಿಕೆಯಿಂದ ಇರೋದಕ್ಕೆ ಅವರು ಕೂಡ ಎಷ್ಟು ವ್ಯಾಯಾಮ ಬೇಕೋ ಅದೆಲ್ಲವನ್ನು ಕೂಡ, ಅಂದ್ರೆ ವಾಕಿಂಗ್, ಚಿಕ್ಕ ಪುಟ್ಟ ವೈದ್ಯರು ಏನ್ ಸೂಚನೆ ಕೊಟ್ಟಿರ್ತಾರೆ ಅದೆಲ್ಲವನ್ನು ಕೂಡ ಮಾಡಿರ್ತಾರೆ. ಚಳಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಮನೆಯಲ್ಲಿ ಕೂತ್ಕೊಂಡಿರೋದಿಲ್ಲ. ಸೊ ಬೆಚ್ಚಗಿನ ಉಡುಪನ್ನ ಧರಿಸಬೇಕು. ಜೊತೆಗೆ ಆದಷ್ಟು ಈ ಸಮಯದಲ್ಲಿ ಬಿಸಿ ನೀರಿನ ಮೊರೆ ಜಾಸ್ತಿ ಹೋಗ್ಬೇಕು. ಅಂದ್ರೆ ಸಿಕ್ಕಲ್ಲಿ ನೀರು ಕುಡಿಯೋದು ಅಥವಾ ಕಂಡಲ್ಲಿ ತಿನ್ನೋದು ಇದೆಲ್ಲ ಮಾಡಬಾರ್ದು. ಆದಷ್ಟು ಬಿಸಿ ನೀರನ್ನು ಕುಡಿಬೇಕು. ಜೊತೆಗೆ ಬೆಚ್ಚಗಿನ ಉಡುಪನ್ನ ಧರಿಸಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರ ದೇಹವನ್ನ ಬೆಚ್ಚಗಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ವೈದ್ಯರ ಸಲಹೆ. ಸೊ ತುಂಬಾ ಚಳಿ ಇರುತ್ತೆ. ಅಂದ್ರೆ ನೀವು ಸಂಜೆ ಮೇಲೆ ಗಮನಿಸಿದ್ರೆ ಬೆಳಿಗ್ಗೆ ಚಳಿಗಿಂತ ಸಂಜೆ ಮೇಲೆ ಚಳಿ ಇನ್ನ ಜಾಸ್ತಿ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ತಮ್ಮ ದೇಹವನ್ನ ಅನಾವಶ್ಯಕವಾಗಿ ವಾಕಿಂಗ್ ಬಿಟ್ಟು ಬೇರೆ ಬೇರೆ ರೀತಿಯಾಗಿ ಕೆಲವರು ವೆದರ್ ಚೆನ್ನಾಗಿದೆ ಅಂತ ಗಾಳಿಗೆ ಉಟ್ಕೊಳ್ಳೋದು ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರೋದು. ಶರ್ಮಿತಾ, ಥ್ಯಾಂಕ್ ಯು ಪ್ರಗತಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನೊಂದು ಕಡೆ ಬೀದರ್ನಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿದೆ. ಕನಿಷ್ಠ ಅಂತಂದ್ರೆ 7.4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ದಾಖಲಾಗಿದೆ. ಜನ ಅಕ್ಷರಶಃ ಬೆಚ್ಚಿ ಹೋಗಿದ್ದಾರೆ. ಯಾಕಂದ್ರೆ ಬೀದರ್, ಕಲಬುರಗಿ ಆ ಭಾಗದಲ್ಲಿ ಸಮ್ಮರ್ ಸೀಸನ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಗರಿಷ್ಠ ತಾಪಮಾನ ಎಲ್ಲ ನಾವು ನೋಡ್ಬಿಡ್ತೀವಿ. ಅಂದ್ರೆ ತುಂಬಾ ಬಿಸಿಲು ಇರುತ್ತೆ. ಈಗ ಕೊರೆವಂತ ಚಳಿ, ಹಾಗಾಗಿ ಜನ ಅಕ್ಷರಶಃ ಈ ಚಳಿಗೆ ತತ್ತರಿಸಿ ಹೋಗಿದ್ದಾರೆ. ಮೈ ಕೊರೆವ ಚಳಿಗೆ ಬೀದರ್ ಜಿಲ್ಲೆ ಜನ ಕಂಗಾಲಾಗಿದ್ದಾರೆ. ಈಗಲೇ ಹಿಂಗೆ ಇನ್ನು ಜನವರಿ ತಿಂಗಳಲ್ಲಿ ಯಾವ ಥರ ಇರುತ್ತೆ ಈ ಚಳಿ ಸ್ವರೂಪ ಅಂಥೇಳಿ ಜನ ಈಗಲೇ ಕಂಗಾಲಾಗ್ಬಿಟ್ಟಿದ್ದಾರೆ. ಜನವರಿ ತಿಂಗಳಲ್ಲಿ ಈ ತಾಪಮಾನ ಮತ್ತಷ್ಟು ಕುಸಿತವಾಗುತ್ತೆ ಅಂತೇಳಿ ಆಲ್ರೆಡಿ ಮುನ್ಸೂಚನೆ ಸಿಕ್ಕಿದೆ. ಕನಿಷ್ಠ 5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವಂತ ಸಾಧ್ಯತೆ ಇದೆ. ಮನೆಯಿಂದ ಹೊರಗಡೆ ಬರೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ಬೀದರ್ ಭಾಗದಲ್ಲಿ ಜನ ಇದ್ದಾರೆ. ಇನ್ನು ಬೀದರ್ ಭಾಗದಲ್ಲಿ ರಣ ಚಳಿ ಹೆಂಗಿದೆ, ಜನಜೀವನ ಯಾವ ತರ ಅಸ್ತವ್ಯಸ್ತವಾಗಿದೆ, ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸ್ಮನಿ. ನೋಡೋಣ. ಕರ್ನಾಟಕದ ಮುಖ್ಯಟ ಬೀದರ್ನಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿರತಕ್ಕಂಥದ್ದು. ಇವತ್ತಿನ ತಾಪಮಾನ 7.4 ಇರತಕ್ಕಂಥದ್ದು. ಇದು ಜನವರಿ ಮೊದಲ ವಾರದಲ್ಲಿ 5.5 ವರೆಗೆ ತಲುಪ್ತಾ ಇರತಕ್ಕಂಥದ್ದು. ಹೀಗಾಗಿ ಬೀದರ್ ಜಿಲ್ಲೆಯ ಜನರು ವಿಪರೀತ ಚಳಿಗೆ ತಂಡ ಹೊಡೆದಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ನ ಶಿವನಗರ ಸಿಗ್ನಲ್ ಬಳಿ ಇರ್ತಕ್ಕಂಥದ್ದು. ಈ ಶಿವನಗರ ಸಿಗ್ನಲ್ ಏನಿದೆ ಇದು ವಾಕಿಂಗ್ ಏನು ವಾಯು ವಿಹಾರಿಗಳ ಒಂದು ಹಾಟ್ಸ್ಪಾಟ್ ಅಂತಾನೆ ಕರೀತಾರೆ. ಈ ಒಂದು ಹಾಟ್ಸ್ಪಾಟ್ನಲ್ಲಿ ಈಗ ಥಂಡಿಯಿಂದಾಗಿ ಜನ ಇಲ್ಲದೆ ಬಿಕೋ ಅಂತ ಇರ್ತದ್ದು. ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇರ್ತೇನೆ. ವಾಕಿಂಗ್ ಬರ್ತಕ್ಕಂಥ ಜನರು ಕೂಡ ಏನು ವಿಪರೀತ ಚಳಿಗೆ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸ್ವೆಟರ್ ಆಗಿರ್ಬೋದು, ಮತ್ತೆ ಟೊಪ್ಪಿಗೆ ಮತ್ತು ಕೈಗೆ ಗ್ಲೌಸ್ಗಳನ್ನು ಹಾಕಿಕೊಂಡು ವಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಸದ್ಯ ನಾನು ಜನರನ್ನೇ ಮಾತಾಡಿಸ್ತೀನಿ. ಸರ್, ವಿಪರೀತ ಚಳಿ ದಾಖಲಾಗ್ತಾ ಇದೆ, ಏನ್ ಹೇಳ್ತೀರಿ ಸರ್ ಚಳಿ ಬಗ್ಗೆ? ಈ ವರ್ಷ ಮಳೆ ಹೆಚ್ಚಾಗಿದೆ. ಮಳೆ ಹೆಚ್ಚಾಗಿನ ಸಲುವಾಗಿ ಚಳಿನೂ ಹೆಚ್ಚೇ ಆಗ್ತಿದೆ. ಆ್ಯಕ್ಚುಲಿ ನೋಡಿ, ನಾವು ಈ ಟೈಪ್ ಹಾಕೋತಿದ್ದಿಲ್ಲ ಮೊದಲು. ಈ ಟೋಪಿ ಈಗ ಹಾಕ್ತಿದ್ದಿಲ್ಲ. ಈಗ ಹಾಕ್ಕೊಂಡು ಬರಬೇಕು ಈ ಪರಿಸ್ಥಿತಿ. ಮಾರ್ನಿಂಗ್ 7 ಗಂಟೆ ಆದ್ರೂ ಈಗ ಹಾಕ್ಕೊಂಡು ಬರಬೇಕು ಅಂತಂಬುದು ಪರಿಸ್ಥಿತಿ ಆಗಿದೆ. ಎಲ್ಲರೂ ಎಚ್ಚರಿಕೆದಿಂದ ಇರಬೇಕು. ಎಷ್ಟಾಯಿತು ತನ್ನ ಸೇಫ್ಟಿ ಮಾಡ್ಕೊಂಡಿರಬೇಕು.
ಸೇಫ್ ಆಗಿ ಇರಬೇಕು ಅಂತಂದು ನಾನು ಎಲ್ಲರಿಗೆ ಕೈ ವಿನಂತಿ ಮಾಡ್ತೀನಿ. ಸರ್, ಈಗ ನಾವು ಚಳಿ ಅನ್ನತ್ಲೆ ಮೊದಲು ಕಾಶ್ಮೀರ, ದೆಹಲಿ ಇದು ಇದು ಅಲ್ಲಿ ಬಹಳಷ್ಟು ಚಳಿ ಇರುತ್ತೆ, ಮಧ್ಯಾಹ್ನದವರೆಗೆ ಚಳಿ ಇರುತ್ತೆ ಅಂತಂದು ಕೇಳ್ತಿದ್ವಿ. ಈಗ ಬೀದರ್ ಜನ ನಾವೇ ಅನುಭವಿಸ್ತಾ ಇದ್ದೀವಿ, ಮಧ್ಯಾಹ್ನವರೆಗೂ ಇವತ್ತು ಚಳಿ ಇರ್ತೈತಿ. ಏನು ಹೇಳ್ತೀರಿ? ಚಳಿ ಇದೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಚಳಿನೇ ಇದೆ, ಭಾಳಷ್ಟು ಚಳಿ. ಈ ಫಸ್ಟ್ ಟೈಮ್ ನೋಡಿದ್ದೇವೆ ನಾವು 20 ವರ್ಷದಲ್ಲಿ, ಮೋಸ್ಟ್ಲಿ ಫಸ್ಟ್ ಟೈಮ್ ಈ ಥರ ಚಳಿ 10 ಡಿಗ್ರಿ ಟೆಂಪ್ರೇಚರ್ ಬರ್ತಾ ಇದೆ. ಇದು ಇದರಲ್ಲಿಂದ ಎಚ್ಚರಿಕೆ ಇರಬೇಕು. ಇದರಿಂದ ಸ್ವಲ್ಪ ಎಷ್ಟಾಯ್ತು ಅಷ್ಟು ಅವಾಯ್ಡ್ ಮಾಡಬೇಕು ಅಂತ ಅನಿಸ್ತದೆ. ಜನನು ಕೂಡ ವಾಕಿಂಗ್ ಏನೋ ಬರ್ತಾ ಇಲ್ಲ, ಚಳಿ ಹೆದರಿ. ಚಳಿಗೆ ಹೆದರಿ ಜನನೂ ಬರ್ತಾ ಇಲ್ಲ ವಾಕಿಂಗ್ಗೆ, ಬರ್ತಾ ಇಲ್ಲ. ಕಡಿಮೆ ಜನ ಬರ್ತಾ ಇದ್ದಾರೆ, ಅದನ್ನು ಆಫ್ಟರ್ 7-7:30 ಬರ್ತಾ ಇದ್ದಾರೆ. ಕಡಿಮೆ ಜನ ಬರ್ತಾ ಇದ್ದಾರೆ, 25% ಜನ ಬರ್ತಾ ಇಲ್ಲ ಅಷ್ಟೇ. ಅಮ್ಮ, ಚಳಿ ಸಿಕ್ಕಾಪಟ್ಟೆ ಇದೆ, ಏನು ಹೇಳ್ತೀರಿ? ಈ ಚಳಿ ಆಗ್ಲತ್ತವಲ್ರಿ ಜಾಸ್ತಿ. ಇವಾಗ ಅದಕ್ಕೆ 7 ಗಂಟೆಗೆ ಹೊರಗೆ ಬಂದೀವಿ, 6 ಗಂಟೆಗೆ ಬರ್ತಿದ್ದೀವಿ. ಈಗ ಚಳಿ ಆಗ್ಲತ್ತವ ಅಂತ 7 ಗಂಟೆಗೆ ಹೊಂಟೀವಿ. ಸ್ವೆಟರ್ ಇರ್ಲಾರ್ದಂಗೆ ಬರಂಗಿಲ್ಲ. ಸ್ವೆಟ್ರ್ ಹಾಕೊಂಡೆ ಹೊಂಟೀನಿ ರೀ. ಭಾಳಷ್ಟು ಚಳಿ ಐತಿ. ಚಳಿ ಭಾಳ ಬರೀ. ಹಿಂಗಿತ್ತ ಈ ವರ್ಷ ಜಾಸ್ತಿ ಆಗ್ಯದ್ರಿ ಮಳೆ. ಇದಿಷ್ಟು ಏನೋ ಚಳಿಯ ಬಗ್ಗೆ ಬೀದರ್ ಜಿಲ್ಲೆಯ ಮಾತು. ಬೀದರ್ನಿಂದ ದುರ್ಗಪ್ಪ ಹೊಸಮನಿ, ನ್ಯೂಸ್ 18. ಕಲಬುರಗಿ ಜಿಲ್ಲೆಯಲ್ಲೂ ಅಷ್ಟೇ ಭಾರೀ ಚಳಿಗೆ ಆ ಭಾಗದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ. ಚಳಿಗೆ ವಾಕಿಂಗ್ ಮಾಡುವಂತ ಸ್ಥಳಗಳು ಖಾಲಿ ಹೊಡಿತಾ ಇದೆ. ಮನೆಯಿಂದ ಹೊರಗಡೆ ಬರೋದಕ್ಕೂ ಜನ ಕಲಬುರಗಿ ಭಾಗದಲ್ಲಿ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕಾರಣ ಚಳಿ. 19 ಡಿಗ್ರಿಗೆ ತಾಪಮಾನ ಕುಸಿದಿದೆ. ಪರಿಣಾಮ ಚಳಿ ಇರೋದ್ರಿಂದ ಜನ ತತ್ತರಿಸಿ ಹೋಗಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೀದರ್, ಕಲಬುರಗಿ ಈ ಭಾಗದಲ್ಲೆಲ್ಲ ಬೇಸಿಗೆ ಕಾಲದಲ್ಲಿ ವಿಪರೀತ ಸೆಕೆ ಇರುತ್ತೆ. ಅಂದ್ರೆ ಆ ಬಿಸಿಲಿನ ತಾಪಮಾನಕ್ಕೆ ಹೊರಗಡೆ ಬರಕ್ಕಾಗಲ್ಲ. ಹಂಗಾಗಿ ಸರ್ಕಾರಿ ಕಚೇರಿ, ಶಾಲಾ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡ್ಬಿಡ್ತಾರೆ. ಈಗ ಚಳಿನೂ ವಿಪರೀತ ಇದೆ, ಜನ ಇದರಿಂದಾನು ತತ್ತರಿಸಿ ಹೋಗಿದ್ದಾರೆ. ಇನ್ನೂ 1 ವಾರ ಇದೇ ರೀತಿ ಚಳಿ ಇರುತ್ತೆ ಅಂತ ಹೇಳಿ ಮುನ್ಸೂಚನೆ ಸಿಕ್ಕಿದೆ. ಶೀತ ಗಾಳಿಯಿಂದ ಖಾಸಗಿ ಶಾಲೆಗಳ ಸಮಯ ಚೇಂಜ್ ಮಾಡಿದ್ದಾರೆ. ಕಲಬುರಗಿ ಭಾಗದಲ್ಲಿ ಚಳಿ ಹೆಂಗಿದೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ನಾನು ಹೇಳ್ತಾ ಇದ್ದೆ, ಸಮ್ಮರ್ ಸೀಸನ್ ಅಲ್ಲೂ ಆ ಭಾಗದಲ್ಲಿ ಟೈಮಿಂಗ್ ಚೇಂಜ್ ಮಾಡ್ಬಿಡ್ತಾರೆ. ಅಂದ್ರೆ ಬಿಸಿಲಿನ ತಾಪಮಾನಕ್ಕೆ ಹೊರಗಡೆ ಹೋಗಕ್ಕಾಗಲ್ಲ. ಈ ಸತಿ ಚಳಿಯಿಂದಾಗಿ ಹೊರಗಡೆ ಜನಕ್ಕೆ ಬರಕ್ ಆಗ್ತಾ ಇಲ್ಲ. ಸೊ ಶಾಲಾ ಕಾಲೇಜ್ಗಳ ಟೈಮಿಂಗ್ ಏನ್ ಬದಲಾವಣೆ ಮಾಡಿದ್ದಾರೆ, ಮತ್ತೆ ಇನ್ನೊಂದು ವಾರ ಯಾವ ತರ ಮುನ್ಸೂಚನೆ ಕೊಟ್ಟಿದ್ದಾರೆ, ವೈದ್ಯರು ಏನು ಸಲಹೆ ಕೊಡ್ತಾ ಇದ್ದಾರೆ ಆ ಭಾಗದಲ್ಲಿ? ಹೌದು ಶರ್ಮಿತಾ ಶೆಟ್ಟಿ, ಕಲಬುರಗಿಯಲ್ಲೂ ಕೂಡ ಚಳಿ ವಿಪರೀತ ಚಳಿಯಿಂದಾಗಿ ಕಲಬುರಗಿ ಜಿಲ್ಲೆ ಜನ ಈಗ ತತ್ತರಿಸಿ ಹೋಗಿರುವಂಥದ್ದು. ಪ್ರತಿ ಬಾರಿ ಕೂಡ ನಮಗೆ ಈ ಭಾಗದಲ್ಲಿ ಬಿಸಿಲೇ ಜಾಸ್ತಿ ಆಗ್ತಿತ್ತು, ಆದರೆ ಈ ಬಾರಿ ಮಳೆ ಹೆಚ್ಚಾದ ಕಾರಣಕ್ಕಾಗಿ ನಮ್ಮ ಈ ಭಾಗದಲ್ಲಿ ಚಳಿಯೂ ಕೂಡ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಜನ ಏನಂತಂದರೆ ಬೆಳಗ್ಗೆ ಎದ್ದು ಮನೆಯಿಂದ ಆಚೆ ಬರೋಕ್ಕೂ ಕೂಡ ಹೆದರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಅಂತಹ ಒಂದು ವಿಪರೀತ ಚಳಿಯಲ್ಲೂ ಕೂಡ ಜನ ಹೊರಗಡೆ ಬರ್ತಾ ಇಲ್ಲ. ಸುಮಾರು ಬೆಳಗ್ಗೆ 9 ಗಂಟೆ ಆದರೂ ಕೂಡ ಜನ ಮನೆಯಿಂದ ಆಚೆ ಬರೋಕ್ಕೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಳಗ್ಗೆ 5 ಗಂಟೆಯಿಂದ ವಾಕಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ರು. ಆದರೆ ಈಗ ವಾಕಿಂಗ್ ಬರೋರ ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು. ಬೆಳಗ್ಗೆ 8 ಗಂಟೆ ನಂತರ ಜನ ಕೂಡ ವಾಕಿಂಗ್ಗೆ ಬರ್ತಾ ಇರುವಂಥದ್ದು. ಹೀಗಾಗಿ ಏನು ಸಾರ್ವಜನಿಕ ಉದ್ಯಾನವನ ಆಗಲಿ ಬೇರೆ ಬೇರೆ ಕಡೆಗಳಲ್ಲಿ ವಾಕಿಂಗನ್ನು ಮಾಡ್ತಾ ಇದ್ರು. ಅಲ್ಲಿ ಏನಂತಂದರೆ ವಾಕಿಂಗ್ ಜನರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಅಲ್ಲದೆ ಈ ಒಂದು ಶೀತ ಗಾಳಿ ಹೆಚ್ಚಾದ ಪರಿಣಾಮ ಮಕ್ಕಳು ಮತ್ತು ವೃದ್ಧರ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಅವ್ರಿಗೆ ಏನಂತಂದರೆ ಯಾರೂ ಕೂಡ ಈ ಒಂದು ಚಳಿಯ ಸಮಯ ಏನಿದೆ ಆ ಸಮಯವನ್ನು ಬಿಟ್ಟು ಯಾರೂ ಆಚೆಯನ್ನು ಬರಬಾರ್ದು. ಯಾಕಂದರೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ಈ ಒಂದು ಚಳಿಯಿಂದ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅವರು ಏನಂತಂದರೆ ಈ ಚಳಿಯ ಕಡಿಮೆ ಆದಂಥ ಸಂದರ್ಭದಲ್ಲಿ ಆಚೆ ಬರಬೇಕು. ಅಲ್ಲದೆ ಸಾರ್ವಜನಿಕರು ಕೂಡ ಯಾರೂ ಏನಂತಂದರೆ ತಮ್ಮ ಏನಾದರೂ ಕೆಲಸಗಳನ್ನು ಅರ್ಜೆಂಟ್ ಇದ್ದರೆ ಮಾತ್ರ ಹೊರಗಡೆ ಬರಬೇಕು. ಯಾಕಂದರೆ ಈ ಚಳಿಯಿಂದಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ಹಾಗಾಗಿ ಚಳಿಯನ್ನು ಕಡಿಮೆ ಆದ ಮೇಲೆ ಆಚೆ ಬರಬೇಕಂತ ಹೇಳ್ತಾರೆ. ಅಲ್ಲದೆ ಈ ಒಂದು ಚಳಿಗಾಗಿ ಸುಮಾರು ಬೆಳಗ್ಗೆ 8 ಗಂಟೆಗೆ ಆರಂಭವಂಥ ಶಾಲೆಗಳು ಈಗ 9 ಗಂಟೆ ಮಾಡಿರುವಂಥದ್ದು. ಈ ಒಂದು ಚಳಿಗಾಗಿ ಶಾಲಾ ಕಾಲೇಜುಗಳ ಸಮಯವನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಜನರು ಸಾರ್ವಜನಿಕರು ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಶರ್ಮಿತಾ ಶೆಟ್ಟಿ.